ದಿಸ್ ನೋಟಿಸ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ವಿಜೇಂದ್ರಾಸ್ ರೀಸೆಂಟ್ ಡೆಲ್ಲಿ ಟ್ರಿಪ್. ಅದೇ ನನಗನ್ಸುತ್ತೆ ನೋಡಿ, ಎರಡು ಸಂಗತಿಗಳು. ವಿಜೇಂದ್ರ ಮತ್ತು ತಂಡಕ್ಕೆ ಯತ್ನಾಳ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕಬೇಕು ಅಂತಕ್ಕಂಥದ್ದು ಡೇ ಒನ್ನಿಂದ ಇತ್ತು. ಓಕೆ, ಡೇ ಒನ್ನಿಂದ ಇತ್ತಾ? ನ್ಯಾಚುರಲಿ. ಓಕೆ, ಅಲ್ಲ ಪ್ಯಾಚಪ್ನ ಪ್ರಯತ್ನಗಳು ಭೇಟಿ ಆಗಬೇಕು, ಅದಾದ್ಮೇಲೆ ಓಕೆ ಓಕೆ, ಪ್ಯಾಚಪ್ನ ಪ್ರಯತ್ನಗಳು ವಿಫಲ ಆದಾಗ ಅವ್ರನ್ನ ತಂಡ ಕಟ್ಕೊಂಡ ಮೇಲೆ ನಾ ಡೇ ಒನ್ ಅಂತ ತಗೊಂಡೆ. ಓಕೆ ಓಕೆ ಓಕೆ, ಗಾಟ್ ಇಟ್. ಡೇ ಒನ್ ಇಸ್ ನಾಟ್ ವಿಜೇಂದ್ರ ಅಧ್ಯಕ್ಷರಾದ. ಎಸ್ ಎಸ್ ಎಸ್. ಕಳೆದ 2-3 ತಿಂಗಳಲ್ಲಿ ಅವ್ರೇನೊಂದು ತಂಡ ಕಟ್ಕೊಂಡ್ರು. ಲಿಂಬಾವಳಿ ಬಂದರು, ಜಾರಕಿಹೊಳಿ ಬಂದರು, ಪ್ರತಾಪ್ ಅದರಲ್ಲಿ ಬಂದರು, ಕುಮಾರ್ ಬಂಗಾರಪ್ಪ ಬಂದರು, ಸಿದ್ದೇಶ್ ಬಂದರು, BP ಹರೀಶ್ ಬಂದರು ಆ ದಿನದ ನಂತರ. ಹೀಗಾಗಿ ವಿಜೇಂದ್ರ ತಂಡ ಫುಲ್ ಟಾಸ್ ಹೊಡಿತಾ ಇತ್ತು. ಯತ್ನಾಳ್ ಸಿಕ್ಸರ್ ಅಂತೂ ಹೊಡೆಯಲ್ಲ, ಕ್ಯಾಚ್ ಔಟ್ ಆಗ್ತಾರೆ ಅಂತ. ಅದಕ್ಕೆ ತಕ್ಕಂತೆ ನನಗನ್ಸುತ್ತೆ ಬೀದರ್ನ ಸಭೆಗಳು ಆರಂಭವಾದ ತಕ್ಷಣ ಯತ್ನಾಳ್ ಟ್ರ್ಯಾಕ್ ತಪ್ಪಿದರು. ಓಕೆ ಓಕೆ. ವಕ್ಫ್ ಹೋರಾಟ ಅಂತಕ್ಕಂಥದ್ದನ್ನು ಹೇಳಿದಾಗ ಹೈಕಮಾಂಡ್ ಒಪ್ಪಿಗೆ ಇಲ್ಲದೆ ಜಗದಂಬಿಕಾ ಪಾಲ್ ವಿಜಯಪುರಕ್ಕೆ ಬರ್ತಾರ? ಸಾಧ್ಯ ಇಲ್ಲ. ಹೈಕಮಾಂಡ್ನ ಒಪ್ಪಿಗೆ ಇತ್ತು. ಆದರೆ ಯಾವಾಗ ಟೀಕೆಗಳು ವೈಯಕ್ತಿಕವಾಗಿ ಎಲ್ಲೇ ಮೀರಿ ಹೋಗ್ಲಿಕ್ಕೆ ಶುರುವಾದವೋ BJP ಹೈಕಮಾಂಡ್ ಬಳಿ ಬೇರೆ ದಾರಿ ಇರಲಿಲ್ಲ. ನನಗನ್ಸುತ್ತೆ ವಿಜೇಂದ್ರರ ದಿಲ್ಲಿ ಟ್ರಿಪ್ ಇಸ್ ನಥಿಂಗ್ ಟು ಡೂ ವಿತ್ ಇಟ್. ಓಕೆ, ಕಳೆದ 5-6 ದಿನದ ನೀವು ಬೆಳವಣಿಗೆಗಳನ್ನೇ ನೋಡಿ. ಯಾವ BJP ಕಾರ್ಯಕರ್ತನ ಕೇಳಿದ್ರು ಕೂಡ ಅತಿ ಮುಜುಗರ ಆಗ್ತಾ ಇದೆ. ಏನಾಯಿತು? ಕಳೆದ ಗುರುವಾರ ಸಂಜೆ ಕರ್ನಾಟಕದ BJP ಸಂಸದರು ಒಂದು ಸಭೆ ಮಾಡಿದರು ಡೆಲ್ಲಿಯಲ್ಲಿ. ಅದರಲ್ಲಿ ರಾಘವೇಂದ್ರ ಇದ್ದರು, ಅದರಲ್ಲಿ ಡಾಕ್ಟರ್ ಸುಧಾಕರ್ ಇದ್ದರು, ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕರೀಲಾಯಿತು, ಸೋಮಣ್ಣ ಬಂದರು. ಓಕೆ, 16-17 ಕರ್ನಾಟಕದ BJP ಸಂಸದರು ಗುಂಪಾಗಿ ಸೇರಿದ್ರು ಸುಮ್ಮನೆ ಚರ್ಚೆ ಮಾಡಲಿಕ್ಕೆ. ಏನಾದರೂ ಮಾಡಬೇಕು, ಇದು ದಿನ ಹಿಂಗೆ ಹೇಳಿ, ಅದು ಸ್ಪೆಷಲಿ ಸದಾನಂದ ಗೌಡ್ರ ಹೇಳಿಕೆ ಬಂತು, ಅದಕ್ಕೆ ಯತ್ನಾಳ್ರ ತಿರುಗೇಟನ್ನು ಕೊಟ್ಟ ನಂತರ ಏನಾದರೂ ಮಾಡಬೇಕು ಇದಕ್ಕೆ ಅಂತಂದಾಗ ಸರಿ ಎಲ್ಲರೂ ಸೇರಿ ಅಮಿತ್ ಶಾ ಬಳಿ ಹೋಗೋಣ ಅಂತ ಇವರೆಲ್ಲರೂ ಕರ್ನಾಟಕದ ಸಂಸದರು ಅಮಿತ್ ಶಾ ಬಳಿ ಹೋದರು. ಒಂದು 10 ನಿಮಿಷ ಅಮಿತ್ ಶಾ ಇವ್ರಿಗೆ ಟೈಮ್ ಕೊಟ್ಟರು. ಯಾರಿಗೆ? ಕರ್ನಾಟಕದ ಸಂಸದರಿಗೆ. ಅಲ್ಲಿ ಅಮಿತ್ ಶಾ ಆ 10 ನಿಮಿಷಗಳ ಕಾಲ ನಾನೊಂದು ಅಂದರೆ 2 ಬಣಗಳಲ್ಲಿರ್ತಕ್ಕಂಥ ಸಂಸದರಿಂದ ವೆರಿಫೈ ಮಾಡಿ ತಿಳ್ಕೊಂಡಿದ್ದೇನು ಅಂತಂದರೆ ಆ 10 ನಿಮಿಷದಲ್ಲಿ ಅವರು ಎಲ್ಲೂ ಕೂಡ ಯತ್ನಾಳ್ರ ಬಗ್ಗೆ ಸಿಂಪತಿಯನ್ನು ವ್ಯಕ್ತಪಡಿಸಲಿಲ್ಲ. ಓಕೆ ಓಕೆ. ಅವ್ರೇನು ಹೇಳಿದರು? ವಿಜೇಂದ್ರರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಹೈಕಮಾಂಡ್. ಏನು ವಿಜೇಂದ್ರ ಹೋಗಿ ಅಲ್ಲಿ ರಾಜ್ಯ ಅಧ್ಯಕ್ಷರಾಗಿ ತನ್ನನ್ನು ನೇಮಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ? ಅವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ಸರಿ, ನಿಮ್ಗೆ ಅವ್ರ ಬಗ್ಗೆ ವಿರೋಧ ಇದೆ, ನೀವು ದಿಲ್ಲಿಗೆ ಬಂದು ದೂರು ಕೊಡಬೇಕು. ಸರಿ ಬೇಡಪ್ಪ, ನೀವು ಅಲ್ಲೇನೋ ಕಾದಾಟ ನಡೀತಾ ಇದೆ, ನೀವು ವಕ್ಫದ ಹೋರಾಟ ನಡೆಸ್ಲಿಕ್ಕೆ ಯಾರು ಬೇಡ ಅಂದಿದ್ರು? ನೀವು ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಈ ಮಟ್ಟಕ್ಕೆ ಮಾಡಿದರೆ ನಾವು ಪಾರ್ಟಿ ಹೆಂಗೆ ಕಟ್ಟಬೇಕು? ಕರೆದು ಮಾತನಾಡಿಸೋದು ಏನಿದೆ ಇದರಲ್ಲಿ ಅಂತ ಅವ್ರು ಹೇಳಿದ್ರಂತೆ. ಕರೆದು ಮಾತನಾಡಿಸೋದು ಏನಿದೆ ಇದರಲ್ಲಿ? ಒಂದು ಅಂದರೆ ಯತ್ನಾಳ್ ಹಿಂದೆ ಕೂಡ ಇದನ್ನು ಮಾಡಿದರು. ನಾನೇ ಅವ್ರಿಗೆ ಕರೆದು ಪಾರ್ಟಿ ಆಫೀಸ್ನಲ್ಲಿ ಹೇಳಿದ್ದೆ. ಅವ್ರಿಗೆ BJP ಪಾರ್ಟಿಯಲ್ಲಿ ತೆಗೆದುಕೊಳ್ಳುವಾಗಲೂ 2017-18ರಲ್ಲಿ ಇದನ್ನೇ ಕರೆದು ಹೇಳಿದ್ದೆ. ನಂತರ ಅವರು ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ಮಾಡುವಾಗಲೂ ಕೂಡ ಪಕ್ಷದೊಳಗಿನ ಒಂದು ಶಿಸ್ತಿರುತ್ತೆ, ಅದನ್ನು ಕಾಪಾಡಿಕೊಳ್ಳಿ, ಅದನ್ನು ಎಲ್ಲೇ ಮೀರಿ ದಾಟಿದರೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಈಗ ಅವ್ರ ಜೊತೆ ನಾನು ಕರೆದು ಮಾತನಾಡುವಂಥದ್ದು ಏನಿದೆ? ಏನು ಚರ್ಚೆ ಮಾಡಲಿ ಅವ್ರ ಜೊತೆ? ಸೊ ಥಾಟ್ ಆಫ್ ಹೈಕಮಾಂಡ್ ಇಸ್ ಕ್ಲಿಯರ್. ಡೆಫಿನೆಟ್ಲಿ. ಅಂದರೆ ನೋಡಿ, ಹೈಕಮಾಂಡ್ ಇದನ್ನು ಬಾರಿ ಸಿಗ್ನಲ್ಸ್ಗಳನ್ನು ಕೊಟ್ಟಿದೆ. ನಾವು ಅವ್ರಿಗೆ ಅನಿಸುತ್ತೆ ಅಜಿತ್, ಹೈಕಮಾಂಡ್ಗೆ ಯತ್ನಾಳ್ ಯಾವ ಧ್ರುವವನ್ನು ಹಿಡ್ಕೊಂಡಿದ್ದಾರೋ ಅದು ನಮ್ಮದೇ ಧ್ರುವ. ನಾನು ಅವರ ಅಂಡರ್ಸ್ಟ್ಯಾಂಡಿಂಗ್, ಮೈಂಡ್ ರೀಡ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದೇನು, ಯತ್ನಾಳ್ರು, ಪ್ರತಾಪ್ ಸಿಂಹ ಇವರೆಲ್ಲ ಏನು ಓಡಾಡ್ತಿದ್ದಾರೆ? ಹಿಂದುತ್ವಕ್ಕೋಸ್ಕರ ಓಡಾಡ್ತಿದ್ದಾರೆ. ಅದು ಬೇಕೋ ಬೇಡವೋ ಅದರ ಪೇಟೆಂಟ್ ನಮ್ಮ ಬಳಿಯೇ ಇರುತ್ತೆ. ಕರೆಕ್ಟ್. ಸಂಘದ ಸಿಂಪತಿ ಇರ್ತಕ್ಕಂಥವ್ರು, ಹಿಂದುತ್ವದ ಸಿಂಪತಿ ಇರ್ತಕ್ಕಂಥವ್ರು ಆ ಧ್ರುವ ಏನು ಬೇರೆ ಪಾರ್ಟಿಗಳಿಗೆ ಹೋಗಲ್ಲ. ಅದನ್ನೇ ಇಟ್ಕೊಂಡು ಯತ್ನಾಳ್ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದಲ್ಲಿ ಯಡಿಯೂರಪ್ಪನವ್ರನ್ನೇನಾದರೂ ಈಗ ಬಿಟ್ಟು ಕೊಟ್ಟಲ್ಲಿ ಡ್ಯಾಮೇಜ್ ವಿಲ್ ಬಿ ಹ್ಯೂಜ್. ಅಂದರೆ ಗೊತ್ತಿಲ್ಲ ಈಗ ಅದು ಹೈಕಮಾಂಡ್ ಕನ್ವಿನ್ಸ್, ಬಿಕಾಸ್ ಯಡಿಯೂರಪ್ಪನವರೊಬ್ಬ ಮಾಸ್ ಲೀಡರ್ ಆಗಿದ್ದರಿಂದ ಮತ್ತು ಪದೇ 8, 13, 18, 23ರ ಚುನಾವಣೆಗಳಿಂದಾಗಿ ದಿಲ್ಲಿಯಲ್ಲಿ ಕುಳಿತವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ ಯಡಿಯೂರಪ್ಪನವ್ರನ್ನ ಬಿಟ್ಟುಕೊಟ್ರೆ ಕರ್ನಾಟಕದ BJP 40 ಮೆಂಬರ್ ಪಾರ್ಟಿ, 40 MLAs ಪಾರ್ಟಿ. ಯಡಿಯೂರಪ್ಪನವ್ರು ಇದ್ದರೆ ನಾವು ಮತ್ತೊಂದು ಸಲ ಅಧಿಕಾರಕ್ಕೆ ಬರ್ಬೋದು, ಆಲ್ಟರ್ನೇಟಿವ್ ಆಗಿ ಅಧಿಕಾರವನ್ನು ನೋಡ್ಬೋದು. ಹೀಗಾಗಿ ಯಡಿಯೂರಪ್ಪನವ್ರನ್ನ ಬಿಟ್ಟುಕೊಡುವ ಮನಸ್ಸಿನಲ್ಲಿ
ನಾನು ಇಡೀ ದಿಲ್ಲಿ ಹೇಳ್ತಾ ಇಲ್ಲ, ಅಮಿತ್ ಶಾ ಅವ್ರಿಗೆ ಕನ್ವಿನ್ಸ್ ಆಗಿರೋದ್ರಿಂದ. ನೋಡಿ, ನಿಮಗೆ ನೆನಪಿದ್ರೆ ವಿಜಯೇಂದ್ರ ಅಧ್ಯಕ್ಷ ಆಗುವ ಫೈಲ್ ತಿಂಗಳ ಕಾಲ ಪ್ರಧಾನಮಂತ್ರಿ ಬಳಿ ಇತ್ತು. ಬಟ್ ಅಮಿತ್ ಶಾ ವಾಸ್ ಕನ್ವಿನ್ಸ್ ನಾವು ಯಡಿಯೂರಪ್ಪನವ್ರನ್ನ ಬಿಟ್ಟುಕೊಟ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಏಟಾಗುತ್ತೆ ಅಂತಕ್ಕಂಥದ್ದು. ನನಗನ್ಸುತ್ತೆ ನೋಡಿ, ಯತ್ನಾಳ್ ಜನಪ್ರಿಯರಿದ್ದಾರೆ. ನಾನು ಹಿಂದೆ ಒಂದು ಸಲ ಅವ್ರಿಗೆ ಪಾರ್ಲಿಮೆಂಟ್ ನನಗಿನ್ನೂ ಕಣ್ಣಿಗೆ ಕಟ್ಟದಂತ ನೆನಪಿದೆ. 2015-16 ಪಾರ್ಲಿಮೆಂಟ್ನ ಗೇಟ್ನಿಂದ ನಿಮಗೆ ಗೇಟ್ ನಂಬರ್ 4 ಇದೆ, 4 ಒಳಗಡೆ ಹೋಗಿ ನಾವು ಮೆಟ್ಲತ್ತಿ ಮೇಲೆ ಹೋಗಿದ್ವಿ, ಕ್ಯಾಂಟೀನ್ವರೆಗೆ ನಾನು ಯತ್ನಾಳರು ನಡೀತಾ ಹೋಗಿದ್ವಿ. ನಾನು ಅಂದರೆ ಇದಕ್ಕೆ ಹೇಳ್ತಾ ಇಲ್ಲ, ನಾನು ಅವ್ರಿಗೆ ಹೇಳಿದೆ, ನೀವು ಪದೇ ಪದೇ ಮಾತು ಇಷ್ಟು ಖಾರವಾಗಿ ಆಡಿದರೆ ಹೆಂಗ್ರಿ ರಾಜಕಾರಣದಲ್ಲಿ ಇರ್ತೀರಿ? ಒಂದೋ ನೀವು ಬೇರೆ ಪಕ್ಷ ಕಟ್ಕೊಂಡಿರ್ಬೇಕು, ಇಲ್ಲಾಂದರೆ ಪದೇ ಪದೇ ಈ ರೀತಿ. ರಾಜಕಾರಣದ ಬೇಸಿಕ್ ರಿಕ್ವೈರ್ಮೆಂಟ್, ಯು ಶುಡ್ ನಾಟ್ ಹ್ಯಾವ್ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಂತ. ನೋಡಿ, ನೀವು ಅನೇಕ ಬಾರಿ ರಾಜಕಾರಣವನ್ನು ಭಾಳ, ನನಗೆ ಧರ್ಮ್ ಸಿಂಗ್ ಒಂದು ಸಲ ಹೇಳ್ತಾ ಇದ್ರು, ರಾಜಕಾರಣವನ್ನು ನೀವು ಭಾಳ ಹೃದಯದಿಂದ ಆಡಬಾರ್ದು, ಮೆದುಳಿನಿಂದ ಆಡಬೇಕು. ಪ್ರಾಯಶಃ ನನಗನ್ಸತ್ತೆ ಯತ್ನಾಳರ ಹೇಳಿಕೆಗಳೇನಿವೆಲ್ಲ ಅವು ಯಾವುದೇ ಪಾರ್ಟಿ, ಅದು ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, JDS ಇರಲಿ, ನೀವು ಪಾರ್ಟಿಯಲ್ಲಿ ಅಸಮಾಧಾನವನ್ನು ಹೊರಹಾಕೋದು ತಪ್ಪಲ್ಲ, ಬಟ್ ಬಳಸುವ ಪದಗಳು ಹೆಂಗಿರಬೇಕು. ಆಮೇಲೆ ನನಗನ್ಸುತ್ತೆ ನೀವು ಯಾರನ್ನು ಕಟ್ಕೊಂಡು ಓಡಾಡ್ತಿದ್ರಿ. ಈಗ ಅರವಿಂದ್ ಲಿಂಬಾವಳಿ ಅವ್ರಿಗೆ ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ ನಾನಾ ಕಾರಣಗಳಿಂದ, ಪ್ರತಾಪ್ ಸಿಂಗ್ ಟಿಕೆಟ್ ಕೊಡಲಿಲ್ಲ, ಕುಮಾರ್ ಬಂಗಾರಪ್ಪ ಚುನಾವಣೆಯನ್ನು ಸೋತರು, GM ಸುದ್ದೇಶ್ ಚುನಾವಣೆಯನ್ನು ಸೋತರು, ಅಣ್ಣಾ ಸಾಹೇಬ್ ಜೊಲ್ಲೆ ಚುನಾವಣೆಯನ್ನು ಸೋತರು, ರಮೇಶ್ ಜಾರಕಿಹೊಳಿ ವಿರುದ್ಧ ಆರೋಪ. ನೀವು ಅವರನ್ನು ಕಟ್ಕೊಂಡು ಹೋರಾಟವನ್ನು ಮಾಡಿ ನೀವು ಹಾದಿ ತಪ್ಪಿಬಿಟ್ರೆ, ಟ್ರ್ಯಾಕ್ ತಪ್ಪಿಬಿಟ್ರೆ ಏನಾಗುತ್ತೆ? ಪ್ರಾಯಶಃ ಹೈಕಮಾಂಡ್ಗೂ ಕೂಡ ಬೇರೆ ದಾರಿ. ಹೈಕಮಾಂಡ್ನಲ್ಲಿ ನನಗನ್ಸುತ್ತೆ BL ಸಂತೋಷ್, ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ, ಈ ಒಂದು ಗುಂಪೇನಿದೆ, ಇದಕ್ಕೆ ಯತ್ನಾಳರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇದೆ, ಸಿಂಪತಿ ಇದೆ. ನಾವು ಶಿಗಾಂವ್ ಹೋದಾಗ ಬೊಮ್ಮಾಯಿಯವರ ಪ್ರಚಾರಕ್ಕೆ ಯತ್ನಾಳರು ಬಂದಿದ್ದರು, ಪ್ರಹ್ಲಾದ್ ಜೋಶಿ ಪರವಾಗಿ ಪ್ರಚಾರಕ್ಕೆ ಯತ್ನಾಳರು ಬಂದಿದ್ದರು. ಆದರೆ ಈ ರೀತಿ ನೀವು ನಾನು ಭಾಳ ಗಟ್ಟಿ ಇದೆ ಅಂತ ಹೇಳಿ ಬಂಡೆಗೆ ಹೊಡ್ಕೊಳ್ಳೋದು ಪೊಲಿಟಿಕಲಿ ಜಾಣತನ ಅಲ್ಲ. ಯಾರು ಬಂಡೆಯಲ್ಲಿ? ಬಂಡೆ ಅಂದರೆ ನಾನು ಕಾಂಗ್ರೆಸ್ ಬಂಡೆ ಅಲ್ಲ, ನಾನು BJPಯಲ್ಲಿ ಬಂಡೆ ಅಂದರೆ ಯಡಿಯೂರಪ್ಪ ವಿಜೇಂದ್ರನ ಬಂಡೆ ಅಂತ. ಯಡಿಯೂರಪ್ಪ ವಿಜೇಂದ್ರ ಬಂಡೆ ಅಂತ ಇಲ್ಲ, ನಾನು ಜನಪ್ರಿಯನಿದ್ದೀನಿ ಅನ್ನೋದು ಇಟ್ಸ್ ಅ ಫ್ಯಾಕ್ಟ್. ಅದರ ಅರ್ಥ ನಾನು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ನೀವು ಯಾವ ಹೈಕಮಾಂಡ್ಗೂ ಕೂಡ ಬೇರೆ ದಾರಿ ಉಳಿಯಲ್ಲ. ಪ್ರಾಯಶಃ ನನಗನ್ಸುತ್ತೆ. ಬಟ್ ನನ್ನ ನಿಮ್ಮ ಇಬ್ಬರು ಮನಸ್ಸಿನಲ್ಲೂ ಒಂದು ಸಂಶಯ ಇತ್ತು, ದಿಲ್ಲಿಯಿಂದನೇ ಯಾರೋ ಒಬ್ರದ್ದು ಇಂಡೈರೆಕ್ಟ್ ಸಪೋರ್ಟ್ ಇದೆ ಯತ್ನಾಳರಿಗೆ, ಅದರ್ವೈಸ್ ಇಷ್ಟು ಮುಂದುವರಿಯೋಕ್ಕೆ ಸಾಧ್ಯ ಇರಲಿಲ್ಲ ಅಂತ. ಈ ನೋಟಿಸನ್ನು ನೋಡಿದ್ರೆ ಅಮಿತ್ ಶಾ ಅವ್ರ ಮೀಟಿಂಗ್ನಲ್ಲಿ ಏನು ಮಾತನಾಡಿದ ಮಾಹಿತಿ ನಿಮಗಿದೆ, ಅದನ್ನು ಕೇಳಿಸ್ಕೊಂಡ್ರೆ ಇಲ್ಲ ಅನ್ನಿಸ್ತಿದೆ. ನೋಡಿ, ಹೈಕಮಾಂಡ್ನಲ್ಲೂ ಕೂಡ ನಾನಾ ಗುಂಪುಗಳಿವೆ. ಈಗ ಅಥವಾ ಆರಂಭದಲ್ಲಿ ಏನೋ ಸಪೋರ್ಟ್ ಕೊಟ್ಟು ಆಮೇಲೆ ಇದು ನಿಯಂತ್ರಣ ಮೀರಿ ಹೋಗಿದೆ ಅಂತ. ಅದೇ ನಾನು ಅದು ಬಂಡೆ ಗುದ್ಕೊಂಡಿದ್ದು ಅದನ್ನೇ ಹೇಳೋದು. ಓಕೆ, ನಿಮಗೊಂದು ರೀತಿಯ ಸಪೋರ್ಟ್ ಇದೆ ಅಂತ ಗೊತ್ತಾದಾಗ ನೀವು ಆಲ್ಟರ್ನೇಟಿವ್ ಆಗಿ ರಾಜಕಾರಣದ ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಬೇಕೇ ಹೊರತು ನೀವು ಪದೇ ಪದೇ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾಗ, ದೇರ್ ಇಸ್ ಅ ಪ್ರೊಸೆಸ್, ಸಿಸ್ಟಮ್, ಪ್ರೊಸೀಜರ್ ಆ್ಯಂಡ್ ಪ್ರೋಟೋಕಾಲ್ ಇನ್ ಆಲ್ ಪೊಲಿಟಿಕಲ್ ಪಾರ್ಟೀಸ್, ಕಾಂಗ್ರೆಸ್ ಇರಲಿ, BJP ಇರಲಿ, JDS. ಈ 4 ವ್ಯವಸ್ಥೆಗಳನ್ನು ಮೀರಿ ನೀವು ಮಾತನಾಡಲಿಕ್ಕೆ ಶುರು ಮಾಡಿದಾಗ, ಈಗ ನಮ್ಮ ಸ್ಟೂಡೆಂಟ್ ಡೇಸ್ನಲ್ಲಿ ಈ ಪ್ರೊಟೆಸ್ಟ್ ಮಾಡುವಾಗ ಹೇಳ್ತಾ ಇದ್ರು, ನೀವು ಫೀ ಹೆಚ್ಚಳದ ವಿರುದ್ಧ ಹೋರಾಟ ಮಾಡೋದಾದರೆ ಫೀ ಹೆಚ್ಚಳದ ವಿರುದ್ಧ ಮಾಡಿ. ನಿಮಗಲ್ಲಿ ಕ್ಯಾಂಟೀನ್ಗೆ ಹೋದ್ಮೇಲೆ ಅನ್ನಿಸುತ್ತೆ, ಇಲ್ಲ ಗಿರ್ಮಿಟ್ ರೇಟ್ ಜಾಸ್ತಿ ಆಗಿದೆ, ನಾನು ಅದಕ್ಕೂ ಒಂದು ಹೋರಾಟ ಮಾಡ್ತೀನಿ, ಹೊರಗಡೆ ಬಂದಮೇಲೆ ಇನ್ನೊಂದೇನೋ ಹೋರಾಟ ಮಾಡ್ತೀನಿ. ಪಾಲಿಟಿಕ್ಸ್ನಲ್ಲಿ, ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿ ಅದು ನಡೆಯಲ್ಲ. ನೀವು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರಾ, ವಕ್ಫ್ ವಿರುದ್ಧ ಹೋರಾಟ ಮಾಡಬೇಕಿತ್ತು. ಅದು ಬಿಟ್ಟು ಪದೇ ಪದೇ ರಾಜ್ಯಾಧ್ಯಕ್ಷರ ವಿರುದ್ಧ ಮೇಲೆ ಗನ್ನಿಟ್ಟು ವಿಜೇಂದ್ರನ ಹೊಡೆಯಕ್ಕೆ ಹೋಗಿ, ಅದು ನನಗನ್ಸುತ್ತೆ ವಿಜಯೇಂದ್ರರ ಒತ್ತಡ ಕೆಲಸ ಮಾಡಿದೆ ಅನ್ನೋದಕ್ಕಿಂತ ಪಾರ್ಟಿಗಾಗ್ತಕ್ಕಂಥ ಮುಜುಗರ ಜಾಸ್ತಿ ಕೆಲಸ ಮಾಡಿದೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.